ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ನಗರಸಭೆ ಗಂಗಾವತಿ ಸ್ವಚ್ಛ ಭಾರತ ಅಭಿಯಾನ. ಲಕ್ಷ್ಮೀ ಕ್ಯಾಂಪ್ ಮಾರಿಮ್ಮ ಗುಡಿ ಹತ್ತಿರ ನಗರದ ನಿವಾಸಿಗಳಿಗೆ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ಸ್ವಚ್ಛ ಭಾರತ ಅಭಿಯಾನದೊಂದಿಗೆ ಸ್ವಚ್ಛ ಸಮೀಕ್ಷಣಾ 2.0 ಅಡಿಯಲ್ಲಿ ನಗರವನ್ನು ಸ್ವಚ್ಛ ಹಾಗೂ ಸುಂದರಪಡಿಸುವಲ್ಲಿ ನಗರಸಭೆ ಮುಂದಾಗಿದೆ. ಇದೇ ವೇಳೆಯಲ್ಲಿ ಮಾನ್ಯ ಪರಿಸರ ಅಭಿಯಂತರರು ಶರಣಪ್ಪ ಅವರು ಮಾತನಾಡಿ, ನಮ್ಮ ಪರಿಸರ ಮಾಲಿನ್ಯ ಆಗದಂತೆ ಕಾಪಾಡುವಲ್ಲಿ ಪ್ರತಿಜ್ಞೆ ಮಾಡೋಣ ಹಾಗೂ ಸಾರ್ವಜನಿಕರು ಮನೆಯಲ್ಲಿ 4 ವಿವಿಧ ಕಸವನ್ನು ವಿಂಗಡಣೆ ಮಾಡಿ ಒಣ ಕಸ, ಹಸಿ ಕಸ, ಸ್ಯಾನಿಟರಿ ತ್ಯಾಜ್ಯ ಹಾಗೂ ವಿಶೇಷ ತ್ಯಾಜ್ಯವನ್ನು ವಿಂಗಡಣೆ ಮಾಡಿ ಕಸದ ವಾಹನಕ್ಕೆ ಹಾಕಬೇಕು ಹಾಗೂ ನಿಮ್ಮ ಮನೆಗಳ ಮುಂದೆ ಸ್ವಚ್ಛತೆಯನ್ನು ಕಾಪಾಡಿರಿ ಎಂದರು. ಬಳಿಕ ನಗರದ ನಿವಾಸಿಗಳು ಪ್ರತಿಜ್ಞೆಯಲ್ಲಿ ಭಾಗವಹಿಸಿದರು. ನಮ್ಮ ಭಾರತ ನಮ್ಮ ಹೆಮ್ಮೆ, ಸ್ವಚ್ಛ ಭಾರತ ಅಭಿಯಾನ ನಮ್ಮ ಅಭಿಮಾನ ಎಂದರು. ಈ ಸಂದರ್ಭದಲ್ಲಿ ಆರೋಗ್ಯ ನಿರೀಕ್ಷಕರು ರಾಧಿಕಾ, ನವೀನ್ ಪಾಟೀಲ್, ನಗರಸಭೆ ಮಾಜಿ ಸದಸ್ಯರು ಮಂಜುನಾಥ, ಮೊಹಮ್ಮದ್ ರಫಿ, ಮೋಹಿನ್, ಯೂಸುಫ್, ಸುಭಾಷ್, ಗಂಗಾಧರ್, ಸಮುದಾಯ ಸಂಚಾಲಕರು, ವಾಹನ ಚಾಲಕರು, ಪೌರ ಕಾರ್ಮಿಕರು, ನಗರದ ನಿವಾಸಿಗಳು ಸೇರಿದಂತೆ 4 ಬಗೆಯ ಕಸದ ವಿಂಗಡಣೆಯ ಜನಜಾಗೃತಿ ಮೂಡಿಸುವಲ್ಲಿ ಪಾಲ್ಗೊಂಡಿದ್ದರು. ಅದೇ ವಿಷಯಕ್ಕೆ ನಾನು ಉದ್ದೇಶ ಬಂದ್ರೆ ನಮ್ಮ ಆರೋಗ್ಯ ತುಂಬಾ ಸ್ವಚ್ಛವಾಗಿರಬೇಕು, ಆರೋಗ್ಯ ತುಂಬಾ ಚೆನ್ನಾಗಿರ್ಬೇಕು, ನಮ್ಮ ವಾರ್ಡ್ ತುಂಬಾ ಸ್ವಚ್ಛವಾಗಿರ್ಬೇಕು ಅಂತಂದ್ರೆ ನಮ್ಮ ಅಕ್ಕ ತಂಗಿಯರೆಲ್ಲ ಯಾಕೆ ಹೆಂಗ್ ಸಾಥ್ ಕೊಡ್ಬೇಕು ಅಂತಂದ್ರೆ ಈ ನೋಡಿ ಸುಪ್ರೀಂ ಕೋರ್ಟ್ ಅವರು ಈಗ ಫಸ್ಟ್ ಗೆ ಹೆಂಗಿತ್ತು ಅಂತಂದ್ರೆ ಸರ್ಕಾರದವರು ರಾಜಕಾರಣಿಗಳು ಎಲ್ಲರೂ ಹೇಳ್ತಾ ಇದ್ರು, ನಾವೆಲ್ಲ ಏನೋ ತಪ್ಪು ಮಾಡಿದಪ್ಪ ಅಂತಂದ್ರೆ ನಮ್ಮ ಸಾರಿಗೆ ಹೇಳ್ತೀವಿ, ನಮ್ಮ MLA ಸಾರಿಗೆ ಹೇಳ್ತೀವಿ, ನಮ್ಮ ವಾರ್ಡ್ ಕೌನ್ಸಿಲರ್ ಹೇಳ್ತೀವಿ, ಅವ್ರಿಗೆ ಹೇಳ್ತೀವಿ, ಅಂತ ಹೇಳಿ ತಪ್ಸೆ ಮುಟ್ಟಿದ್ವಿ ನಾವೆಲ್ಲ. ಈಗ ಆತರ ಇಲ್ಲ. ಸುಪ್ರೀಂ ಕೋರ್ಟ್ ಅವರು ತುಂಬಾ ಟೈಟ್ ಆಗಿ ರೂಲ್ಸ್ ಮಾಡಿದ್ದಾರೆ. ಅದು ಕಸದಕ್ಕೋಸ್ಕರ, ಬೇರೆ ಯಾವುದೂ ಅಲ್ಲ. ಮನೆಯಲ್ಲಿ ಉತ್ಪಾದಂತ ಕಸ ಏನ್ ಮಾಡ್ಬೇಕು, ಸರಿಯಾಗಿ ಸೆಗ್ರಿಗೇಷನ್ ಮಾಡ್ಕೊಳ್ಬೇಕು, ಅಂದ್ರೆ ವಿಂಗಡಣೆ ಮಾಡ್ಕೊಳ್ಬೇಕು ಅಂತ ಹೇಳಿ ಇಲ್ಲಿಂದಪ್ಪ ಅಂತಂದ್ರೆ ಅವ್ರಿಗೆ ದಂಡ ಹಾಕಿ ಫಸ್ಟ್, ಇಲ್ಲಂದಪ್ಪ ಅಂತಂದ್ರೆ ನೀರ್ ಕಟ್ ಮಾಡಿ, ಇಲ್ಲ ಕರೆಂಟ್ ಕಟ್ ಮಾಡಿ, ಆ ತರ ತುಂಬಾ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಬರ್ತಾ ಇದೆಯಲ್ಲ ಬಂದಿದೆ. ಅದಕ್ಕೆ ನಾವೆಲ್ಲ ಸಾರ್ವಜನಿಕರಿಗೆ ಎಚ್ಚರಿಸಿ ನಮ್ಮ ಜೊತೆ ಅವ್ರ ಜೊತೆ ನಾವು ಅವ್ರು ನಮ್ಮ ಜೊತೆ ಇಟ್ಕೊಂಡು ಸಹಕಾರ ಮಾಡ್ಕೊಂಡು ಈ ಕೆಲಸನೆಲ್ಲ ಕರೆಕ್ಟ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಈಗ ಹೇಳಿದ್ವಿ ಮನೆಗೆ ಉತ್ಪನ್ನ ಕೆಲಸಗಳು ಹೆಂಗಿದಾವ ಅಂತಂದ್ರೆ ಹಸೆ ಕಸ, ಈ ತರಕಾರಿ ಬರುತ್ತಲ್ಲ, ತರಕಾರಿ ಎಲ್ಲ ನೋಡಿ, ಹೀರೆಕಾಯಿ, ಬದನೆಕಾಯಿ, ಟಮಾಟ, ಆಮೇಲೆ ಉಳಿದದ್ದು ಅನ್ನ, ಆಮೇಲೆ ಎಲ್ಲ ತರಕಾರಿ ನಾವು ಕಟ್ ಮಾಡ್ತೀವಿ. ಕಟ್ ಮಾಡಿದ್ಮೇಲೆ ಎಲ್ಲ ಮಾಂಸಾಹಾರಿಗಳು ಇರ್ತಾರೆ. ಎರಡು ಅವರು ಉಳಿದಿದ್ದನ್ನ ಪದಾರ್ಥ ಅನ್ಸುತ್ತೆ ಅದ್ರಲ್ಲಿ ಹಾಕಿ ಹಸೆ ಕಸದಲ್ಲಿ ಹಾಕಿ ಕೊಟ್ಟನಪ್ಪ ಅಂದ್ರೆ ನಮಗೆ ಗೊಬ್ಬರ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಅದು ಗೊಬ್ಬರ ಮಾಡಿ ನಾವು ಬೇರೆಯವರಿಗೆಲ್ಲ ರೈತರಿಗೆಲ್ಲ ಕೊಡಬಹುದು. ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನೊಂದು ಏನಂತಂದ್ರೆ ಪ್ಲಾಸ್ಟಿಕ್. ಈಗ ನೋಡಿ ಪ್ಲಾಸ್ಟಿಕ್ ಹೆಂಗಿದೆ ಅಂತಂದ್ರೆ ಪ್ರತಿ ಮನೆಯಲ್ಲೆಲ್ಲ ಫಸ್ಟ್ ಎಲ್ಲ ಪ್ಲಾಸ್ಟಿಕ್ ತರ್ತದೆ. ಈ ಗಂಗಾವತಿಯಲ್ಲಿ ಪ್ಲಾಸ್ಟಿಕ್ ಎಲ್ಲ ನಾವು ಬಂದ್ ಮಾಡಿದ್ದೀವಿ, ಆದ್ರೂ ಎಲ್ಲ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಸಿಗ್ತಾ ಇದೆ. ಪ್ಲಾಸ್ಟಿಕ್ ಅಲ್ಲಿ ಏನಾಗ್ತದೆ ಅಂತಂದ್ರೆ ಇದ್ರಲ್ಲಿ ಪದಾರ್ಥ, ಬಿಸಿ ಪದಾರ್ಥ ತಗೊಂಬಂದಪ್ಪ ಅಂತಂದ್ರೆ ಇದ್ರಲ್ಲಿ ಇರೋಂಥ ಕೆಮಿಕಲ್ಸ್ ಎಲ್ಲ ಇರುತ್ತಲ್ಲ, ನಾವು ಹೊಟ್ಟಿಗೆ ಹೋಗುತ್ತೆ. ಹೊಟ್ಟಿಗೆ ಹೋದ್ಮೇಲೆ ಅದು ಹೆಣ್ಣುಮಕ್ಳು ತಿನ್ನಪ್ಪ ಅಂತಂದ್ರೆ ಅವ್ರಿಗೆ ಬಹಳ ಕ್ಯಾನ್ಸರ್ ಅಂತ ಮಾರಕವಾದ ರೋಗಗಳೆಲ್ಲ ಬರ್ತದೆ ಚಿಕ್ಕ ಮಕ್ಕಳಿಗೆಲ್ಲ. ಅದಕ್ಕೆ ಇದೆಲ್ಲ ಪ್ಲಾಸ್ಟಿಕ್ ಎಲ್ಲ ಇದು ಮಾಡ್ಬೇಕಂತಂದ್ರೆ ಬಿಡಬೇಕು. ಆಕಸ್ಮಿಕ ನಾವೆಲ್ಲ ಬರುತ್ತೆ ಇದೆಲ್ಲ ಪೆಪ್ಸಿ, ಆಮೇಲೆ ಕೋಕೋ ಕೋಲಾ, ಆಮೇಲೆ ಬೇರೆ ಎಲ್ಲ ಮಾಜಾ, ಡ್ರಿಂಕ್ಸ್ ಎಲ್ಲ ಬರುತ್ತಲ್ಲ, ಈ ಡ್ರಿಂಕ್ಸ್ ನ ಕುಡಿತೀವಿ. ಕುಡಿದ್ಮೇಲೆ ಏನ್ ಮಾಡ್ತೀರಿ, ಅದನ್ನ ಮಿಕ್ಸ್ ಮಾಡಿ ಕೊಟ್ಬಿಡ್ತೀವಿ. ಅದನ್ನ ಮಿಕ್ಸ್ ಮಾಡ್ಕೊಡ್ಲಾರ್ದಂಗೆ ಇದನ್ನ ಸಪರೇಟ್ ಆಗಿ ಕೊಡ್ಬೇಕು. ಪೇಪರ್ ಆಗ್ಲಿ, ಹಾಳೆ ಆಗ್ಲಿ, ಅಂದ್ರೆ ಒಣ ಕಸ. ಅದು ಒಣ ಕಸ. ಹಸೆ ಕಸಕ್ಕೆ ನಾವೇನ್ ಮಾಡ್ತೀವಿ, ಒಂದು ದಿವಸ ಬಿಟ್ಟು ಒಂದು ದಿವಸ ಬಂದು ತಗೊಂಡು ಹೋಗ್ತೀವಿ. ಒಣ ಕಸ ಕೊಟ್ಟರು ಅವತ್ತ ತಗೊಂಡು ಹೋಗ್ತೀವಿ, ಆದ್ರೆ ಬಹಳ ಒಣ ಕಸ ಇರಲ್ಲ. ಒಂದು ವಾರ ನಂತರ ಅದು ಬಂದ್ರು
ತಗೊಂಡು ಹೋಗೋದು. ಅದಕ್ಕೆ ದಯವಿಟ್ಟು ಈ ಮೇಲೆ ಯಾರು ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ. ತುಂಬಾ ಯೂಸ್ ಮಾಡೋದು ಕಡಿಮೆ ಮಾಡಿ. ಆರೋಗ್ಯ ತುಂಬಾ ಇರುತ್ತೆ. ಆ ಪ್ಲಾಸ್ಟಿಕ್ ಚರಂಡಿಯಲ್ಲೆಲ್ಲ ನಿಂತ್ಬಿಟ್ಟು ಏನಾಗುತ್ತೆ ಅಂತಂದ್ರೆ ಎಲ್ಲ ನೀರೆಲ್ಲ ನಿಂತ್ಕೊಂಡ್ಬಿಡುತ್ತೆ. ನೀರು ನಿಂತ್ಕೊಂಡು ಮತ್ತೆಲ್ಲ ರೋಗ ರುಜಿನಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊಳ್ಳೆಗಳು ಬರ್ತವೆ. ನಾವು ಮುನ್ಸಿಪಾಲ್ಟಿ ಬೇಯ್ತೀವಿಲ್ಲ, ಈ ಮುನ್ಸಿಪಾಲ್ಟಿ ಬರಲ್ಲಪ್ಪ ಸುಮ್ಮನೆ ಅದು ಇದು 15 ವರ್ಷ ಬರ್ತಾರೆ, ತಿಂಗಳಿಗೆ ಒಂದ್ಸಲ ಬರ್ತಾರೆ ಅಂತೇಳಿ ವಾರ್ಡ್ ಕೌನ್ಸಿಲರ್ಗೆ ಹೇಳ್ತಾರೆ, ವಾರ್ಡ್ ಕೌನ್ಸಿಲರ್ಗೆ ಹೇಳ್ತಾರೆ, ಏನೇ ಹಂಗೆ ಅಂತೇಳಿ ಈ ಥರ ಎಲ್ಲ ದಯವಿಟ್ಟು ಇದನ್ನು ಸಪ್ರೇಟ್ ಮಾಡಿ ಚರಂಡಿ ಹಾಕೋರಿಗೆ ಕೊಡ್ರಿ. ಇನ್ನೊಂದು ಏನಪ್ಪ ಅಂತಂದ್ರೆ ಇದು ಪ್ಲಾಸ್ಟಿಕ್ ಇದು ಈಗ ಶೌಚಾಲಯ ಕ್ಲೀನ್ ಮಾಡ್ತಾರೆ ಅದನ್ನ ಜೊತೆ ಇದರಲ್ಲಿ ಹಾಕಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ. ನಮಸ್ಕಾರ. ಗಂಗಾವತಿ ಗ್ರಾಮೀಣ ಠಾಣೆ ಲಿಮಿಟ್ಸು ಅಯೋಧ್ಯ ಗ್ರಾಮದಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಪ್ರಯುಕ್ತ ಅದರಲ್ಲಿ ಒಂದೇ ಕುಟುಂಬದವರು ಇಬ್ಬರು, ವೆಂಕಟ್ ನಾಯ್ಡು ಅಂಥೇಳಿ ಇವರು ಶ್ರೀ ವಿದ್ಯಾನಿಕೇತನ ಸ್ಕೂಲಲ್ಲಿ ಇವರು ಫುಡ್ ಸೂಪರ್ವೈಸರ್ ಮತ್ತು ಫುಡ್ ಗ್ರಾಸರಿ ಸಪ್ಲೈ ಮಾಡೋರು. ಸೊ ಅವರು ಮತ್ತು ಅವ್ರ ಮಗಳು ಪ್ರಗತಿ ಅಂಥೇಳಿ 19 ವರ್ಷ, ಅವರು ಕಾಲೇಜ್ ಸ್ಟೂಡೆಂಟು. ಇವರಿಬ್ಬರದು ಡೆತ್ ರಿಪೋರ್ಟ್ ಆಗಿದೆ. ಅವ್ರ ಜೊತೆ ಇಬ್ಬರು, ಇವ್ರ ಹೆಂಡತಿ ಸೌಜನ್ಯ ಮತ್ತು ಇವರು ಮಗ, ಈ ಬೇಸಿಕಲಿ ಅವನದು ಏಜ್ ಮತ್ತು ಅದು ಎಲ್ಲ ನಾವು ವೆರಿಫೈ ಮಾಡ್ತಾಯಿದ್ದೀವಿ. ಅವರು ಇಂಜೂರಿ ಆಗಿದ್ದಾರೆ. ಇನಿಷಿಯಲಿ ನಾವು ಪ್ರಿಲಿಮಿನರಿ ಎನ್ಕ್ವೈರಿಯಲ್ಲಿ ಇವರು ನಿನ್ನೆ ದಿನ ಸುಮಾರು 7 ಗಂಟೆಗೆ ಫ್ರೂಟ್ಸ್ ಎಲ್ಲ ತಿಂದುಬಿಟ್ಟು ಅವರು ಎಂಟೈರ್ ಕುಟುಂಬದವರು, ಈ ಕುಟುಂಬದಲ್ಲಿ ಇವರು ವೆಂಕಟ ನಾಯ್ಡು, ಅವರು ಹೆಂಡತಿ, ಮಕ್ಕಳು ಇಬ್ಬರು, ಅವ್ರ ಜೊತೆ ಅವ್ರ ತಂದೆ ತಾಯಿ ತಾತಾರಾವ್ ಅಂಥೇಳಿ ಅವ್ರ ತಂದೆ, ಅವರು ಮತ್ತು ತಂದೆ ತಾಯಿ ಅವರಿಬ್ಬರು 6 ಜನ ಕೂಡಿ ಫ್ರೂಟ್ಸ್ ಸುಮಾರು 7 ಗಂಟೆ ಸುಮಾರಿಗೆ ಹಣ್ಣನ್ನು ತಿಂದು ಅರೌಂಡ್ 9 ಗಂಟೆಗೆ ಊಟ ಮಾಡಿ ಇವ್ರು 4 ಜನ, ವೆಂಕಟ ನಾಯ್ಡು ಮತ್ತು ಅವ್ರ ಫ್ಯಾಮ್ಲಿ, ಸೌಜನ್ಯ ಮತ್ತು ಮಕ್ಕಳು ಒಂದು ರೂಮಲ್ಲಿ, ಮತ್ತು ಇವರು ತಂದೆ ತಾಯಿಯವರು ಇನ್ನೊಂದು ರೂಮಲ್ಲಿ ಮಲ್ಕೊಂಡಾಗ ಸುಮಾರು 10:30 ಸುಮಾರಿಗೆ ತುಂಬ ಲೌಡಾಗಿ ಮನೆಯಲ್ಲಿ ಗಲಾಟೆ ಆಗ್ತಾ ಇರೋದು ನಾಯ್ಸ್ ಕೇಳಿಬಿಟ್ಟು ಇವರು ತಾತಾರಾವ್ ಅವರು ಬಾಗಿಲು ತೆಗಿಯೋಕ್ಕೆ ಓಪನ್ ಮಾಡೋಕ್ಕೆ ಪ್ರಯತ್ನ ಮಾಡಿದಾಗ ಅದು ಆಗದೆ ಸಮಯದಲ್ಲಿ ಪಕ್ಕದ ಮನೆಯವ್ರಿಗೆ ಹೆಲ್ಪ್ ತೊಗೊಂಡು ಒಂದು ರಾಡ್ ತೊಗೊಂಡು ಡೋರ್ ಓಪನ್ ಮಾಡಿ ಮನೆ ಒಳಗಡೆ ಹೋಗಿ ನೋಡಿದಾಗ
4 ಜನಕ್ಕೆ ಇಂಜುರೀಸೇ ಆಗಿರುತ್ತೆ, ಹೆಡ್ ಆ್ಯಂಡ್ ನೆಕ್ ಇಂಜುರಿ ಆಗಿರುತ್ತೆ. ಅದರಲ್ಲಿ ಸೌಜನ್ಯ, ವೆಂಕಟ್ ನಾಯ್ಡು ಮತ್ತು ಪ್ರಗತಿ ಅವರಿಗೆ ತುಂಬ ಸೀರಿಯಸ್ ಇಂಜುರಿ ಆಗಿರುತ್ತೆ. ನೆಕ್ಸ್ಟು ಅವರು ಮಗನಿಗೆ ತುಂಬ ಮೈನರ್ ಇಂಜುರೀಸ್ ಆಗಿರುತ್ತೆ. ಸೊ ಈ ಪ್ರಯುಕ್ತ ಇಮಿಡಿಯೇಟಾಗಿ ಇವರಿಗೆ ಪ್ರಿಲಿಮಿನರಿಯಾಗಿ ಗಂಗಾವತಿ ಹಾಸ್ಪಿಟಲ್ ಶಿಫ್ಟ್ ಮಾಡಿದಾಗ ಪ್ರಗತಿ ಅನ್ನೋರ್ದು ಡೆತ್ ಆಗಿರುತ್ತೆ. ಅದು ನಂತರ ಅವ್ರ ಹೈಯರ್ ಸೆಂಟರ್ ಬಳ್ಳಾರಿ ಟ್ರಾಮಾ ಕೇರ್ ಸೆಂಟರ್ಗೆ ಶಿಫ್ಟ್ ಮಾಡಿದಾಗ ಅಲ್ಲಿ ವೆಂಕಟ ನಾಯ್ಡು ಅನ್ನೋರ್ದು ಅರ್ಲಿ ಮಾರ್ನಿಂಗ್ ಡೆತ್ ಆಗಿರುತ್ತೆ. ಸೊ ಈ ಪ್ರಯುಕ್ತ ಇನಿಷಿಯಲಿ ಇಂಜೂರ್ಡ್ಗೆ ಕೇಳಿದಾಗ ಇವರು 4 ಜನ ಮಲ್ಕೊಂಡಾಗ ಅವು ಸಡನ್ನಾಗಿ ಲೈಟ್ ಆಫ್ ಮಾಡಿಬಿಟ್ಟು ಒಬ್ಬರು ಒನ್ ಆಫ್ ದಿ ಸಸ್ಪೆಕ್ಟ್ ಫ್ಯಾಮಿಲಿ ಮೆಂಬರು ಅವರು ನೈಫಿಂದ ತಗೊಂಡು ಇಂಜ್ಯೂರ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅವರು. ಸೊ ಆ ಪ್ರಯುಕ್ತ ಇವರು ತಾತಾರಾವ್ ಅವರು ತಂದೆಯವರು ಕೊಟ್ಟಂಥ ಪ್ರಕರಣ ಮೇರೆಗೆ ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಇವರಿಗೆ ನಾವು ಇಮಿಡಿಯೇಟಾಗಿ ನಾನು ಮತ್ತು ಸೊಕೋಟು ಇನ್ನೂ ಎಲ್ಲ ವಿಸಿಟ್ ಮಾಡಿ ರಾತ್ರಿ ಹೊತ್ತಿಗೆಲ್ಲ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಬಿಟ್ಟು ಎಲ್ಲ ಎವಿಡೆನ್ಸರಿ ವ್ಯಾಲ್ಯೂಸ್ ಏನಿದೆ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಮತ್ತು ನಮ್ಮ ಮಾನ್ಯ ಐ ಜಿ ಸಾಹೇಬರು, ರೇಂಜ್ ಐ ಜಿ ಸಾಹೇಬರು ಬಳ್ಳಾರಿ ಟ್ರಾಮಾ ಕೇರ್ ಸೆಂಟ್ರಿಗೆ ವಿಸಿಟ್ ಮಾಡಿಬಿಟ್ಟು ಅಲ್ಲಿ ವಿಕ್ಟಿಮ್ಸಿಗೆ ಕೂಡ ಮಾತಾಡಿದ್ದಾರೆ. ಅಲ್ಲಿ ಸದ್ಯ ಸೌಜನ್ಯ ಮತ್ತು ಅವರು ಮಗ ಅಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ. ಮಗನಿಗೆ ಮೈನರ್ ಇಂಜುರಿ ಇದೆ. ಅವರು ತಂದೆ ಕೊಟ್ಟಂತಹ FIRನಲ್ಲಿ ಸಸ್ಪೆಕ್ಟು ಅವರು ಮಗನ ಮೇಲೆ ಸಸ್ಪೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ಆ ಪ್ರಯುಕ್ತ FIR ದಾಖಲಿಸ್ಕೊಂಡು ಮುಂದಿಂದು ನಾವು ಪ್ರಕರಣವನ್ನು ತನಿಖೆ ಮಾಡ್ತಾಯಿದ್ದೀವಿ. ಧನ್ಯವಾದಗಳು.